ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 100 ವರ್ಷ ಪೂರೈಸಿದ ಹಿನ್ನೆಲೆ ಶತಮಾನೋತ್ಸವ ಆಯೋಜನೆ ಕಾಂಗ್ರೆಸ್ನಿಂದ ಮಹಾ ಅಧಿವೇಶನಕ್ಕೆ ನಡೆದಿದೆ ಬರದ ಸಿದ್ಧತೆ. ಇಂದು ಸಂಜೆ 4 ಗಂಟೆಗೆ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಶತಮಾನೋತ್ಸವ ಪೂರೈಸಿದ ಹಿನ್ನೆಲೆ ಒಂದು ಅದ್ದೂರಿ ಸಮಾರಂಭಕ್ಕೆ ವೇದಿಕೆ ಸಜ್ಜಾಗ್ತಿದೆ. ಇವತ್ತು ಸಭೆ ಕರೆದಿದ್ದಾರೆ. ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಪೂರೈಸಿದ ಹಿನ್ನೆಲೆ ಇಂದು ಸಂಜೆ 4 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಒಂದಷ್ಟು ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಇಂದು ಸಂಜೆ 4 ಗಂಟೆಗೆ ಕರೆದಿರುವಂತಹ ಸಭೆ 100 ವರ್ಷ ಪೂರೈಸಿದ ಹಿನ್ನೆಲೆ ಶತಮಾನೋತ್ಸವ ಆಯೋಜನೆಗೆ ಕಾಂಗ್ರೆಸ್ನಲ್ಲಿ ನಡೆದಿದೆ ಭರದ ಸಿದ್ಧತೆ. ಪೂರಕವಾಗುವಂತೆ ಎಲ್ಲಾ ಸಭಾ ಸಮಾರಂಭಗಳನ್ನ ಮಾಡಬೇಕು ಅಂತ ಸಿಎಲ್ಪಿ ಸಭೆಯನ್ನ ಕರೆದಿದ್ದು ಅಲ್ಲಿ ಸಿಎಂ ಡಿಸಿಎಂ ಸಚಿವರು ಆಡಳಿತ ಪಕ್ಷದ ಸಂಸದರ ಸಭೆಯನ್ನ ಕರೆದಿದ್ದಾರೆ. ಇಂದು 4 ಗಂಟೆಗೆ ಸಭೆ ಆಯೋಜನೆಯಾಗಿದೆ. ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದು ಶತಮಾನೋತ್ಸವ ಪೂರೈಸಿದ ಹಿನ್ನೆಲೆ ಕುಂದಾನಗರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಲಿದೆ. ಸಚಿವರು ಆಡಳಿತ ಪಕ್ಷದ ನಾಯಕರು ಸಂಸದರು ಇವರೆಲ್ಲರ ಸಮ್ಮುಖದಲ್ಲಿ ಆಗುತ್ತೆ. ಈಗಾಗಲೇ ಒಂದು ಹಂತದ ಕಾರ್ಯಕ್ರಮಕ್ಕೆ ಪ್ಲಾನ್ ನಡೆದಿದ್ದು ಇನ್ನ ಪೂರಕವಾಗಿ ಎಲ್ಲ ಸಹಕರಿಸಿ ಅಂತ ಸಿಎಂ ಸೂಚನೆ ಕೂಡ ಕೊಡ್ತಾರೆ. ಶತಮಾನೋತ್ಸವ ಆಚರಣೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯ ಸರ್ಕಾರದಿಂದಲೇ ಅದ್ದೂರಿ ಕಾರ್ಯಕ್ರಮ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದು ಬೆಳಗಾವಿಯಲ್ಲೇ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಾರ್ಯಕ್ರಮದ ರೂಪುರೇಷೆ ತಯಾರಾಗಿದೆಯಂತೆ. ಇವತ್ತು ಸಿಎಂ ಡಿಸಿಎಂ ಸಭೆ ಕರೆದಿದ್ದು ಸಂಸದರು ಶಾಸಕರು ಸಚಿವರು ಎಲ್ಲರ ಸಮ್ಮುಖವನ್ನು ಸಿಎಲ್ಪಿ ಸಭೆ ಆಯೋಜನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಏನು ಮಹಾತ್ಮ ಗಾಂಧೀಜಿ ಅವರ ಕಾಂಗ್ರೆಸ್ ಅಧಿವೇಶನಕ್ಕೆ ಶತದಿನೋತ್ಸವದ ಸಂಭ್ರಮ ಅಂತ ಹೇಳ್ಬೋದು. ಆ ಸಂಭ್ರಮದಲ್ಲಿ ಕಾಂಗ್ರೆಸ್ ಇದೆ. ಸೊ ಒಂದು ಅದ್ದೂರಿಯಾದಂತಹ ಕಾರ್ಯಕ್ರಮಕ್ಕೆ ಈಗ ಮುನ್ನುಡಿ ಬರೆಯೋದಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಹೇಗಿದೆ ಪ್ಲಾನ್? ಕಡೆ ಏನು ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡು 100 ವರ್ಷ ಪೂರೈಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ಮೊನ್ನೆ ತಾನೇ ಬೆಳಗಾವಿ ಅದರ ಒಂದು ಪೂರ್ವಭಾವಿ ಸಿದ್ಧತೆಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಬೆಳಗಾವಿಗೆ ಆಗಮಿಸಿದ್ರು. ಏನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು
ಕೂಡ ಬಂದು ಅದನ್ನ ಪರಿಶೀಲನೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲಿ ಕೂಡ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರಿನ ಏನು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವರು ಮತ್ತೆ ಏನು ಲೋಕಸಭೆ ಮತ್ತು ರಾಜ್ಯಸಭೆ ಆಡಳಿತ ಪಕ್ಷದ ಸದಸ್ಯರನ್ನ ಇವತ್ತು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಮಹಾ ಅಧಿವೇಶನವನ್ನ ದೊಡ್ಡ ಮಟ್ಟದಲ್ಲಿ ಏನು ಇದೇ ತಿಂಗಳು 26, 27 ನಡೀತಕ್ಕಂತ ಏನು ಕಾರ್ಯಕ್ರಮ ಏನಿದೆ, ಇದು ದೊಡ್ಡ ಮಟ್ಟದಲ್ಲಿ ಎಐಸಿಸಿಯ ಒಂದು ಮಹಾ ಅಧಿವೇಶನ ಅಂತಕ್ಕಂಥದ್ದನ್ನು ಕೂಡ ನಡೆಸಲಿಕ್ಕೆ ಈಗಾಗಲೇ ಸಾಕಷ್ಟು ಸಕಲ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಯಾವ ರೀತಿ ದಸರಾ ಹಬ್ಬದ ಸಂಭ್ರಮದಲ್ಲಿ ದೀಪಾಲಂಕಾರ ಮಾಡ್ತಾರೋ ಅದೇ ರೀತಿಯಲ್ಲಿ ಬೆಳಗಾವಿಗೆ ಈಗಾಗಲೇ ದೀಪಾಲಂಕಾರ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆಯನ್ನ ಸೇರಿಸಬೇಕು. ಎಲ್ಲ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಕೂಡ ಅದರಲ್ಲಿ ಆಗಮಿಸ್ತಾರೆ. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗಮಿಸ್ತಾರೆ. ಮತ್ತೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಸೇರಿದಂತೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವು ನಾಯಕರು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದು ಆ ಕಾರ್ಯಕ್ರಮದ ರೂಪರೇಷೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಮತ್ತೆ ನಿಮ್ಮ ಜವಾಬ್ದಾರಿ ಈಗಾಗಲೇ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಅಂದ್ರೆ ಕಾರ್ಯಕ್ರಮ ವೇದಿಕೆಯ ಕಮಿಟಿ, ಮತ್ತೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳ ಕಮಿಟಿ, ಈ ರೀತಿಯಾಗಿರ್ತ ಹಲವಾರು ಕಮಿಟಿಗಳನ್ನ ಮಾಡಿದ್ದಾರೆ. ಆ ಕಮಿಟಿಗಳಲ್ಲಿ ಸಚಿವರು ಮತ್ತೆ ಶಾಸಕರು ಮತ್ತೆ ಪಕ್ಷದ ಮುಖಂಡರು ಕೂಡ ಅದರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೂ ಕೂಡ ಕೆಲವಷ್ಟು ಜವಾಬ್ದಾರಿ ನೀಡಬೇಕು. ಮತ್ತೆ ಇದನ್ನ ಮಹಾತ್ಮ ಗಾಂಧೀಜಿಯವರ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇದನ್ನ ರಾಜ್ಯ ಸರ್ಕಾರದ ಇಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಪರವಾಗಿ ಇವತ್ತು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಸಚಿವರು ಮತ್ತೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಕೂಡ ಆಡಳಿತ ಪಕ್ಷದ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗುವಂತದ್ದು. ಕಾರ್ಯಕ್ರಮದ ಒಂದು ಪೂರ್ವಭಾವಿ ಒಂದು ಸಿದ್ಧತೆ ನಡೆಸಿರ್ತಕ್ಕಂಥ ಇವತ್ತು ಅದರ ಪೂರಕವಾಗಿ ಏನೆಲ್ಲ ತಯಾರಿ ಮಾಡ್ಕೋಬೇಕು, ಅದಕ್ಕೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಚರ್ಚೆ ನಡೆಸುವಂತದ್ದು. ಪವಿತ್ರ, ಸಭೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಬಸವರಾಜ್? ಒಂದು ಕಡೆ ಈಗ ಕಾಂಗ್ರೆಸ್ ನಲ್ಲಿ ಏನು ಸಿ.ಟಿ. ರವಿ ವಿಚಾರ ಬಂದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಒಂದ್ ಕಡೆ ಪ್ರತಿಭಟನೆಯ ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳ್ತಾರೆ, ಒಂದ್ ಕಡೆ ನಾವು ವಿಧಾನಸೌಧದ ಹತ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಜೆಪಿ ನಾಯಕರು. ಇದ್ರ ನಡುವೆ ಈ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ಮಾಡೋ ಪ್ಲಾನ್ ಕೂಡ ನಡೆದಿದೆಯಲ್ಲ, ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ, ಯಾರೆಲ್ಲ ಇರ್ತಾರೆ ಅಂತ ಸಭೆಯಲ್ಲಿ? ಪವಿತ್ರ, ಇವತ್ತು ಏನು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಕ್ಕಂತ ಸಭೆ ಸಂಜೆ 4 ಗಂಟೆಗೆ ನಡೆಯುವಂತ ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಕ್ಯಾಬಿನೆಟ್ ನ ಎಲ್ಲಾ ಸಚಿವರು ಮತ್ತೆ ಏನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂತ ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆ ಸದಸ್ಯರು ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಸರ್ಕಾರದಿಂದ ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ರೂಪಿಸಬೇಕು, ಯಾವ ರೀತಿಯಾಗಿ ಸರ್ಕಾರ ತಮ್ಮ 5 ಗ್ಯಾರಂಟಿ ಈಡೇರಿಸಿ ಅದೇ ರೀತಿ ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಇದು ಮುಂದಿನ ಸ್ಥಳೀಯ ಮಟ್ಟದ ಚುನಾವಣೆಗೆ ಕೂಡ ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಪ್ರತಿಯೊಬ್ಬ ಸಚಿವರು ಕೂಡ, ಅಂದ್ರೆ ಬೆಳಗಾವಿಯಲ್ಲಿ ನಡೀತಾ ಇದೆ ಅಂತಂದ್ರೆ ಬೆಳಗಾವಿ ಭಾಗದ ಸಚಿವರು ಅಷ್ಟೇ ಅದನ್ನ ಉಸ್ತುವಾರಿ ವಹಿಸಿಕೊಳ್ಳಂಗಿಲ್ಲ. ಇದು ಇಡೀ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ಮತ್ತೆ ಸರ್ಕಾರದಲ್ಲಿ ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಇದನ್ನ ಎಲ್ಲಾ ಸಚಿವರು ಕೂಡ ಮುತುವರ್ಜಿ ವಹಿಸಿಕೊಂಡು ಅದಕ್ಕೆ ಏನೆಲ್ಲ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಸೂಚನೆ ಕೊಡ್ತಾರೆ, ಏನ್ ಜವಾಬ್ದಾರಿ ವಹಿಸ್ತಾರೆ, ಆ ಎಲ್ಲಾ ಜವಾಬ್ದಾರಿಗಳನ್ನ ಎಲ್ಲಾ ಸಚಿವರು ಕೂಡ ವಹಿಸಿಕೊಂಡು ಮಾಡ್ಬೇಕು ಅನ್ನುವಂಥದ್ದನ್ನ ಕೂಡ ಇವತ್ತು ಆ ಒಂದು ಸಭೆಯಲ್ಲಿ ಚರ್ಚೆ ಆಗುವಂತದ್ದು. ಒಂದ್ ಕಡೆ ನೀವು ಹೇಳಿದಂತೆ ಸಿ.ಟಿ. ರವಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ವ್ಯಕ್ತವಾದ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಈ ಒಂದು ವಿಚಾರ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಏಕಾಏಕಿಯಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರ ಸಿ.ಟಿ. ರವಿ ಅವರ ಒಂದು ಬಂಧನ ವಿಚಾರದಲ್ಲಿ ಅನ್ನುವಂಥದ್ದು ಇದು ಕೂಡ ಸಭೆಯ ನಂತರದಲ್ಲಿ ಒಂದು ಅನೌಪಚಾರಿಕವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಎಲ್ಲ ಸದ್ದು ಗದ್ದಲ ನಡುವೆ ಕೂಡ ಈ ಒಂದು ಅಧಿವೇಶನವನ್ನ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ ನಡೆಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಹಾಗಾಗಿ ಮೊನ್ನೆ ಕೂಡ ಅಂದ್ರೆ ಬೆಳಗಾವಿ ನಡೆದಿರ್ತಕ್ಕಂಥ CLP ಸಭೆಯಲ್ಲೂ ಕೂಡ ಎಲ್ಲಾ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ, ನೀವೆಲ್ಲರೂ ಕೂಡ ಭಾಗಿಯಾಗಬೇಕು, ಇದನ್ನ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಚಿವರು ಮತ್ತೆ ಸಂಸದರ ಜೊತೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗತ್ತೆ. ಯಾವ ರೀತಿಯಾಗಿ ಈ ಒಂದು ಸಮಾರಂಭವನ್ನ ಮಾಡಬೇಕು ಅಂತ CLP ಸಭೆಯಲ್ಲಿ ಎಲ್ಲ ನಾಯಕರಿಗೂ ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನ ಈಗಾಗಲೇ ಏನು ಮಹಾತ್ಮ ಗಾಂಧೀಜಿ ಅವರ ಅವಧಿಯಲ್ಲಿ ಆದಂತಹ ಒಂದು ಆಡಳಿತ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಸೊ ಎಲ್ಲ ವಿಚಾರಗಳನ್ನ ಕೂಡ ಮುಂದಿಟ್ಕೊಂಡು ಈ ದಿನೋತ್ಸವವನ್ನ, ಸಂಭ್ರಮಾಚರಣೆಯನ್ನ, ಉತ್ಸವವನ್ನ ಮತ್ತಷ್ಟು ಜೋರಾಗಿ ಮಾಡಬೇಕು ಅಂತ, ಅದು ಬೆಳಗಾವಿ ಭಾಗದಲ್ಲಿನೇ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗ್ತಿದೆ. ಕಾದ್ ನೋಡೋಣ. ಇವತ್ತು 4 ಗಂಟೆಗೆ ಸಭೆ ಇದೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ ಅಂತ.